ಎರಡಿದೆ. ವ್ಯೂ ನೋಡಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಿಸ್ಟೋಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಆಟೋದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ಟೈಮ್ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಏನಂತ ಹೇಳಿದ್ರೆ ನಾವು ಸಡನ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಏನು ಅಂತ ಹೇಳ್ತೀನಿ, ಮುಂದೆ ಗೊತ್ತಾಗುತ್ತೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ಯಾರ ಮುಖನೂ ತೋರಿಸೋ ಹಂಗೆ ಇಲ್ಲ ಅಲ್ವಾ ಗುರು, ಯಾರ್ದು ಮುಖ ತೋರ್ಸಂಗಿಲ್ಲ. ಬಟ್ ವಾಯ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ನಿಶಾ ಬರ್ತಾ ಇಲ್ಲ, ಅವಳಿಗೆ ಇವತ್ತೇನೋ ಪ್ಲ್ಯಾನ್ ಇದೆ, ಹಾಗಾಗಿ ಸೊ ಬಂದ್ವಿ. ಇಲ್ಲಿಂದ ಕಾರಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಬರ್ತಾರೆ, ಯಾವ ಪ್ಲೇಸಿಗೆ ಹೋಗ್ತೀವಿ ಎಲ್ಲನೂ ತೋರಿಸ್ತೀನಿ. ಏನಂತಂದರೆ ನಾವು ಹೋಗ್ತಾ ಇರೋದು 5 ಮೆಂಬರ್ಸ್. ಮುಂದೆ ಇಬ್ಬರು ಕೂತಿದ್ದಾರೆ, ಹಿಂದೆ ನಾವು 3 ಜನ ಕೂತಿದ್ದೀವಿ. ಬಟ್ ನಾವಿಬ್ರು ಮಾತ್ರ ಕಾಣಿಸ್ಕೊಳ್ತೀವಿ, ಇನ್ನೊಬ್ರು ಬರೀ ವಾಯ್ಸ್ ಕೊಡ್ತಾರೆ. ಇನ್ನಿಬ್ರು ವಾಯ್ಸು ಕೊಡಲ್ಲ, ಬಿಕಾಸ್ ಅವ್ರು ಮಾತಾಡಿದ್ರೆ ಗೊತ್ತಾಗುತ್ತಂತೆ ಮನೇಲಿ. ಅದಕ್ಕೇನೆ ಯಾರು ಅಂತಂದರೆ ಯಾರು ಅಂತ ಹೇಳ್ಬೋದಲ್ವೇನೋ, ಹೆಸರು ಹೇಳಲ್ಲ, ಗೊತ್ತಿಲ್ಲ ನಿಮಗೆ. ನಾನು ವ್ಲಾಗಲ್ಲಿ ತೋರಿಸೇ ಇಲ್ಲ ಅವನನ್ನು, ನನ್ನ ತಮ್ಮ. ಸೊ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇವಾಗ ತಿಂಡಿ ತಿಂದ್ಕೊಂಡು ಅದಾದಮೇಲೆ ಹೊರಡಬೇಕು. 4 hours ಆಗುತ್ತೆ, 3:50 ಸಮಥಿಂಗ್ ಏನೋ ಆಗುತ್ತೆ. ನಾವು ಮಧ್ಯದಲ್ಲೆಲ್ಲ ಸ್ಟಾಪ್ ಮಾಡಿಕೊಂಡು ಹೋಗೋಷ್ಟಕ್ಕೆ ಟೈಮ್ ಆಗುತ್ತೆ. 1:30 ಆಗಿ ರೀಚ್ ಆಗ್ತೀವಿ ಅಲ್ಲಿ. ಸೊ ಅಲ್ಲಿ ರೀಚ್ ಆದಮೇಲೆ ಸಿಗ್ತೀವಿ ಅಷ್ಟೇ. ಹೆಂಗಿದೆ ಹಂಗಂದ್ರೆ ಎಕ್ಸೈಟ್ಮೆಂಟ್ ಹೆಂಗಿದೆ ಮಧು? ಅದನ್ನೇ ಹೇಳು ಮಧು. ಆಮೇಲೆ ನಮ್ಮ ಹುಡುಗಿ ಜ್ವರ ಇದೆ, ಜ್ವರ ಇದ್ರೂ ಬರ್ತಾ ಇದ್ದಾಳೆ. ಆ್ಯಂಡ್ ಇವತ್ತು ನೈಟ್ ಅವಳು ಕೆಲಸ ಬೇರೆ ಮಾಡಬೇಕು. ಲ್ಯಾಪ್ಟಾಪ್ ತಗೊಬಂದಿದ್ದಾಳೆ. ನೆಕ್ಸ್ಟ್ ಟ್ಯೂಸ್ಡೇ ಕೆಲ್ಸಕ್ಕೆ ಹೋದ್ರೆ ನೋಡಿ ನಮ್ಮ ಹುಡುಗಿರು. ಬಟ್ ಆದರೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇನ್ನೊಬ್ಳಿದ್ದಾಳೆ ಸಂಧ್ಯಾ ಅನ್ನಿಸ್ಕೊಂಡಿರೋಳು. ನಿಶಾಂಗ್ ಏನೋ ಕೆಲಸ ಇತ್ತು ಬಿಡಿ, ನಾನು ಒಪ್ಕೊಳ್ತೀನಿ. ಅವಳದು ಏನೋ ಅವಳು ಕೆಲಸ ಇದೆ, ಅವಳು ಓಕೆ ಬ್ಯುಸಿ ಆಗಿದ್ದಾಳೆ ಅಂತ. ಬಟ್ ಸ್ಯಾಂಡಿ ಬೈಯಲ್ವೇನೆ ನೀನು ನನಗೆ? ಮಧು ಹೇಳಿದ್ ನನಗೆ ಬೈಬೇಕು ನೀನು ಸ್ಯಾಂಡಿಗೆ ವ್ಲಾಗಲ್ಲಿ ಅಂತ. ಯಾ ಓಕೆ ಅಷ್ಟೇ. ತಿಂಡಿ ತಿನ್ಬೇಕು, ಟಚ್ಚೇ ಮಾಡಿಲ್ಲ ನಾನು ನಿನ್ನ. ಇಲ್ಲಿ ಸನ್ಫ್ಲವರ್ಸ್ ಇರುತ್ತಲ್ಲ ಅಂತ ನೋಡಕ್ ಬಂದ್ವಿ. 50 ರೂಪಾಯಿ ಅಂತೆ ಚಾರ್ಜ್ ಆಗುತ್ತಂತೆ. ಮುಚ್ಚಲೋ, ತಮ್ಮಂದಿರನ್ನ ಕರ್ಕೊಬಂದ್ರೆ ಹಿಂಗೆ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ, ಅಜ್ಜಿಬ್ ಮಾಡ್ತಾನೆ ಇರ್ತಾರೆ. ನೋಡಿ, ಫ್ಲವರ್ನ ಸೇಲ್ ಮಾಡೋದಲ್ಲದೆ ಇದರಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ. ನೈಸ್. ಆ್ಯಕ್ಚುಲಿ ಫೋಟೋಸ್ ಎಲ್ಲ ತೊಗೋಬೇಕಾದ್ರೆ ಫ್ಲವರ್ಸು ಹಾಳಾಗುತ್ತಲ್ವ, ಅವ್ರು ಅದನ್ನ ಎಲ್ಲ ಸೇಲ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಬಟ್ ಸ್ಟಿಲ್ ಬಿಸ್ನೆಸ್ ಮೈಂಡ್ ಬ್ರೋ. ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ಮಧು ಇಲ್ಲದಿಲ್ಲ? ಎರಡಿದೆ. ಸೊ ಕಾಫಿ ಟೀ ಬ್ರೇಕ್ ತೊಗೊಂಡಿದ್ದೀವಿ ಅಷ್ಟೇ. ಮಳೆ ಏನಿಲ್ಲ, ಅಂಥ ಚಳಿ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಲೈಟಾಗಿ ಕೋಲ್ಡ್ ಇದೆ, ಬಟ್ ಸ್ಟಿಲ್ ಓಕೆ. ಇವಾಗ ಚೆಕ್ಕಿಂಗ್ ಎಲ್ಲ ಆಯಿತು. ಆ್ಯಂಡ್ ಊಟಿಗೆ ಬರೋಕ್ಕೂ ಮುಂಚೆ ಇಲ್ಲಿ ಚೆಕ್ಕಿಂಗ್ ಇರುತ್ತೆ. ನಾವು ಫೋನಲ್ಲೇ ಇ ಪಾಸ್ ತೊಗೊಳ್ಬೇಕು. ಸೊ ನಾವು ಇ ಪಾಸ್ ಎಲ್ಲ ತೊಗೊಂಡಿದ್ವಿ. ಯಾವುದೇ ವೆಹಿಕಲ್ ಆದರೂ ಮುಂಚೆ ಬರೀ ಎಲ್ಲೋ ಬೋರ್ಡ್ಸ್ ಮಾತ್ರ ಇತ್ತು, ಇವಾಗ ಎಲ್ಲ ವೆಹಿಕಲ್ಗೂ ಇ ಪಾಸ್ ತೊಗೋಬೇಕು. ಆನ್ಲೈನಲ್ಲಿ ಸಿಗುತ್ತೆ ವೆಬ್ಸೈಟ್. ನಾವು ಇವಾಗ ಮಾಡಿಸ್ಕೊಂಡ್ವಿ, ನೆನೆ ಮಾಡ್ಕೊಂಡಿದ್ವಿ. ಎಲ್ಲ ಆಸೆ ಇಲ್ಲ, ಎಗ್ರೋ ಆಸೆ ಎಲ್ಲ ಇಲ್ಲ. ಹೆಂಗೆ ಫೀಲ್ ಆಗ್ತಿದೆ ಅಂತ ಕೇಳಿದೆ. ಹೆಂಗೆ ಅನಿಸ್ತಿದ್ಯಾ? ಚೆನ್ನಾಗಿ ಅನಿಸ್ತಾ ಇದೆ. ನಿನ್ನ ವಾಯ್ಸ್ ಕೇಳಿಸಿರೋದು ಬಿಡು, ಯಾರು ಅನ್ನೋದು ಗೊತ್ತಾಗಿರುತ್ತೆ. ಕಟ್ಟೆಲ್ಲ ಮಾಡೋ ಸೀನೇ ಇಲ್ಲ ನಾನು ಅಷ್ಟೇ. ನಿಮ್ಮ ಮಗ ಅಷ್ಟೇ ಬೈತಾನೆ ಬೇರೆ ಪಕ್ಕ. ಈಗಂತೂ ಹಾಕಿ ಹಾಕ್ತೀನಿ. ವ್ಯೂ ನೋಡಿ. ಒಂದು ಫೋಟೋ ವಿಡಿಯೋ ಎಲ್ಲ ತೊಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ. ನೀನು ಕಾಣಿಸ್ತಿದ್ಯಾ? ನಿನ್ನ ಮುದ್ದಿನೂ ಓಕೆನಾ? ನೀನು ಕಾಣಿಸ್ಬಿಟ್ಟೆ ಮಧು. ಒಂದು ಸ್ವಲ್ಪ ಅಲ್ವಾ ಸ್ಮೈಲಿ ಹಾಕೋತೀನಿ, ಎಮೋಜಿ ಏನಾದ್ರು ಹಾಕಿ ಮ್ಯಾನೇಜ್ ಮಾಡ್ತೀನಿ. ಚಳಿ ಆ್ಯಂಡ್ ಚಿಕ್ಕದಾಗಿ ಮಳೆ ಬರ್ತೀವಿ. ಆ್ಯಂಡ್ ಅಲ್ಲಿ ನೋಡಿ, ಆ್ಯಕ್ಚುಲಿ ಸಖತ್ತಾಗಿರುತ್ತಲ್ವ, ಅದ್ರೊಳಗಡೆ ಇನ್ನೆಷ್ಟು ಚೆನ್ನಾಗಿರೋದು ಗುರು, ಸಖತ್. ಆ ಥರ ನಾನು ಯಾವಾಗ ಮಾಡೋದು?
ನೀನು ಈಗಲೇ ಅನೌನ್ಸ್ ಮಾಡ್ಬೇಕು ಮುಚ್ಕೊಂಡಿರು. ದಯವಿಟ್ಟು ಕಾದು ನೋಡಿ. ಎಕ್ಸ್ಕ್ಲೂಸಿವ್ ಏನೋ ಹೇಳ್ತಿದ್ದಾಳಪ್ಪ, ನನಗೆ ವಿಷಯ ಗೊತ್ತಿಲ್ಲ. ಹಾಂ ಹೇಳು, ಏನೋ ಮಾತಾಡೋಕೆ ಬಂದು ಹೇಳ್ಬಿಡು. ನನ್ನ ಮಾನ ಮರ್ಯಾದೆ ತೆಗಿಯೋದು ಅಂದರೆ ತಮ್ಮಂದಿರು ಇರೋದೇ ಅದಕ್ಕೆ ಅನಿಸುತ್ತೆ ಅಷ್ಟೇ. 2 ಬೆಡ್ರೂಮ್ ರೂಮ್ ಮಾಡಿದ್ದೀವಿ. ಈಗ ರೆಡಿಯಾಗಿ ಊಟ ಮಾಡಬೇಕು. ಊಟ ಇನ್ನೂ ಮಾಡಿಲ್ಲ. ಊಟ ಮಾಡಿಕೊಂಡು ನೋಡ್ತೀವಿ, ಎಲ್ಲಾದರೂ ಚಿಕ್ಕದಾಗಿ ಏನಾದ್ರು ನೋಡೋಕ್ಕಾಗುತ್ತಾ, ಇಲ್ಲಾಂದರೆ ನಾಳೆನೇ ಪೂರ್ತಿ ನೋಡಿಕೊಂಡು ಹೋಗಬೇಕು. ಈಗ ಆಲ್ರೆಡಿ ಟೈಮ್ ಆಗಿಬಿಡ್ತು, ಹಾಗಾಗಿ ಊಟಿ ಸಾಕಾಗಿದೆ ನೋಡಿ. ವ್ಯೂ ಹೀಗಿದೆ. ಇವರೆಲ್ಲ ವ್ಲಾಗಲ್ಲಿ ಬರಲ್ಲ, ಇವ್ರನ್ನೆಲ್ಲ ತೋರಿಸಿ ಎಡಿಟ್ ಮಾಡೋದು ಎಷ್ಟು ಹಿಂಸೆ ಗೊತ್ತಾ. ಬಟ್ ಸಖತ್ತಾಗಿದೆ. ಬೇರೆ ಏನೂ ನೋಡೋಕ್ಕಾಗಲ್ಲ, ಬಟ್ ಹಾಗೆ ಈ ವೆದರ್ ನೋಡ್ತಾನೆ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾಳೆ ಎಲ್ಲನೂ ಕವರ್ ಮಾಡಿಕೊಂಡು ಹೋಗಬೇಕು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸ್ತಿದೆ. 5 ಗಂಟೆ ಆಗಕ್ಕೆ ಬಂತು. ಇನ್ನೊಂದು ಸ್ವಲ್ಪ ಹೊತ್ತಾದರೆ ರಾತ್ರಿ ಊಟನೂ ಮುಗಿಸ್ಬಿಡ್ಬೋದು. ಚೆನ್ನಾಗಿದೆ ಪ್ಲೇಸ್. ಎಲ್ಲ ಒಂದೊಂದು ಬಿಲ್ಡಿಂಗ್ ಕೂಡ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಆಲ್ವೇಸ್ ಊಟಕ್ಕೆ ಬಂದರು ಬಿಟ್ಟಿಲ್ಲ ನಮ್ಮ ಹುಡುಗಿ. ಎಸ್, ಯಾ, ಥ್ಯಾಂಕ್ ಯು. ಯು ವೆಲ್ಕಮ್. ಸೊ ಇವಾಗ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಹಾಂ ನಡಿ ನೋಡುವ. ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇದೆ ಇಲ್ಲಿ ಶಾಪ್ಸ್ ಅಲ್ವಾ, ಹಾಗಾಗಿ ನೋಡುವ. ಮಧು ನೋಡಿ, ನಮ್ಮ ಮಧು ಹೆವಿ ಶಾಪಿಂಗ್ ಮಾಡ್ತಾ ಇದ್ದಾಳೆ. ರಿಚ್ ಕಿಡ್. ಎಲ್ಲ ನಿಮ್ದೇ. ನಮ್ಮದೇ ನೋ. ಹಾಂ, ನೈಸ್ ಜಾತ್ರೆ. ಶಾಲ್ ನೋಡ್ತಾ ಇದ್ದೀವಿ. ಇದು ಡಬಲ್ ಸೈಡ್. ಮಧು ಎಡಿಟ್ ಮಾಡೋಕ್ಕಾಗಲ್ಲ ನನಗೆ. ಶಾಲ್ ಡಬಲ್ ಸೈಡ್ ಇದೆ. ಆ್ಯಂಡ್ ಇದು ಚೆನ್ನಾಗಿದೆ, ನೈಸ್. ಇದು ಇಷ್ಟ ಆಯಿತು. ನೋಡುವ, ಯಾವುದಾದ್ರೂ ಒಂದು ಶಾಲ್ ತೊಗೊತೀನಿ ನೆನಪಿಗೆ. ಇದು ನಾನು ಫಸ್ಟ್ ಇದನ್ನ ನೋಡಿಟ್ಟಿದ್ದು ತೊಗೋತೀನಿ ಅಂತ ಇಟ್ಕೊಂಡ್ಲು. ಅದಕ್ಕೆ ನಾನು ಬೇರೆದು ಯಾವುದಾದ್ರು ಇನ್ನೊಂದು ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಂಟ್ ಶರ್ಟ್ಗೂ ಆಗೋ ಥರ ಇರಬೇಕು, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಸೊ ಸಾಫ್ಟ್ ಮೆಟೀರಿಯಲ್, ಸಾಫ್ಟ್ ಚೆನ್ನಾಗಿದೆ, ನೈಸ್. ರಚಿತಾ ಮೇಡಮ್ ಅವರು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಇವಾಗಲೇ ಎಲ್ಲ ಅಂತ ನೀನೇ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಅಂತಿದ್ದೀವಿ, ಇಂಟರ್ನ್ಯಾಷನಲ್ ಅಂತಿದ್ದೀವಿ, ಹೋಗ್ಲಿಲ್ಲ ಅಂದರೆ ಹೋಗ್ತೀವಿ. ಎಲ್ಲ ಸೌಜುದಯೇ. ಸೌಜುದಯೇ ಯಪ್ಪ. ಹೆವಿ ಅಂದರೆ ಹೆವಿ ಚಳಿದೆ. ಇಲ್ಲೊಬ್ರು ನೋಡಿ, ಒಂದು ಸ್ವಲ್ಪ ಆಯ್ತು, ಆಫ್ ಮಾಡಿದೆ ತೆಗಿ. ಸೊ ಗುಡ್ ಮಾರ್ನಿಂಗ್. ನಿಮಗಲ್ಲ, ನನಗೆ ಮಾತ್ರ. ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗ್ತಾರೆ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಯಾ ಟು ದ ಪೀಪಲ್. ಸೊ ರೆಡಿಯಾಗಿದ್ದೀವಿ. ತಿಂಡಿ ತಿನ್ನಬೇಕು. ಇವತ್ತೇ ಎಲ್ಲ ಪ್ಲೇಸಸ್ನ ಕವರ್ ಮಾಡಬೇಕು. ಸೊ ತಿಂಡಿ ತಿನ್ಕೊಂಡು ಬೇಗ ಹೊರಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಏನೇನು ಪ್ಲೇಸ್ ನೋಡೋಕ್ಕಾಗುತ್ತೆ ಅದನ್ನ ಟ್ರೈ ಮಾಡ್ತೀವಿ. ಆ್ಯಂಡ್ ಬೊಟಾನಿಕಲ್ ಗಾರ್ಡನ್ ಅದಕ್ಕೆಲ್ಲ ಏನು ಅಷ್ಟೊಂದು ಹೋಗಲ್ಲ. ಬೋಟಿಂಗ್, ಬೊಟಾನಿಕಲ್ ಗಾರ್ಡನ್ ಆ್ಯಂಡ್ ಟಾಯ್ ಟ್ರೈನು ನಮ್ಗೆ ಆಗಲ್ಲ ಕವರ್ ಮಾಡೋಕ್ಕೆ ಅನಿಸ್ತಾ ಇದೆ. ಬಿಕಾಸ್ ಟಿಕೆಟ್ ಆ್ಯಂಡ್ ಸಂಡೇ ತುಂಬ ರಶ್ ಇರುತ್ತೆ. ಟಿಕೆಟಿಗೆ ನಿಂತ್ಕೊಬೇಕು. ನೋಡೋಣ ಯಾವ್ಯಾವ ಪ್ಲೇಸಸ್ನ ತೋರಿಸ್ತೀನಿ, ಅಲ್ಲ ಯಾವ ಪ್ಲೇಸ್ಗೆ ಹೋಗ್ತೀವಿ ತೋರಿಸ್ತೀನಿ. ಅದ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸದ್ಯಕ್ಕೆ ತಿಂಡಿ ತಿನ್ಬೇಕಾದ್ರೆ ಸಿಗ್ತೀನಿ. ನೋಡಿ, ಟೀ ಎಸ್ಟೇಟ್. ಇಲ್ಲಿ ಟೀ ಇಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಏನಂತ ಅಂದರೆ ತಿಂಡಿ ಕೊಡಿಸ್ತಾ ಇಲ್ಲ ಅವ್ರು ನಮಗೆ. ಇಟ್ಕೊಳ್ಳೆ, ಎಲ್ಲೂ ನಿಲ್ಲಿಸ್ತಾನೆ. ಅವ್ನು ತೋರಿಸ್ಬೇಡ. ಕಾಣಿಸ್ತಿಲ್ಲ ತಾನೆ ಅವನು? ಕೂದು ಕಾಣಿಸ್ತಿದೆ. ಹಾಂ, ಪರವಾಗಿಲ್ಲ, ಯಾರೂ ಗೆಸ್ ಮಾಡಲ್ಲ, ಅವನ್ನೇನು ನೋಡಿಲ್ಲ. ಏನಂತಂದರೆ ನನ್ನ ತಮ್ಮ ಗಾಡಿ ನಿಲ್ಲಿಸ್ತಾ ಇಲ್ಲ, ನಮಗೆ ತಿಂಡಿ ಏನೂ ಕೊಡಿಸ್ತಾ ಇಲ್ಲ. ಟೈಮು 10:30 ಆಗ್ತಾಯಿದೆ. ಈಗ ಮೇಲ್ಗಡೆ ಅಲ್ಲೇನೂ ಸಿಗಲ್ವಂತೆ. ಅಲ್ಲಿ ಹೋಗಿ ನೋಡಿಕೊಂಡು ನಾವು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಬರೋದು ಲೇಟ್ ಆಗೇ ಆಗುತ್ತೆ. ಇವತ್ತು ಬ್ರಂಚೆ, 2 ಸೇರ್ಸ್ ಒಟ್ಟಿಗೆ ಒಂದೇ ಸತಿ ದುಡ್ಡು ಉಳಿಸ್ತಾ ಇದ್ದೀವಿ. ಆ್ಯಂಡ್ ಹೆವಿ ಚಳಿ ಇದೆ. ಅಷ್ಟೇ, ವ್ಲಾಗಿಗೆ ಮೇಲೋಗಿ ಕಂಟಿನ್ಯೂ ಮಾಡ್ತೀನಿ. ಅದು ಸಾಕಾಗಿದೆ. ನನಗೆ ಅದು ತುಂಬ ಇಷ್ಟ ಆಯಿತು. ಈ ಬುಕ್ದು ಹಿಂದ್ಗಡೆ ಎಲ್ಲ ಆ ಮರಗಳದ್ದು ಫೋಟೋಸ್ ಎಲ್ಲ ಇರ್ತಿತ್ತು ನೋಡು, ಆ ಥರ ನೇಚರ್ ಹಾಗೆ ಕಾಣಿಸ್ತಾ ಇದೆ. ಫೋಟೋದಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಗೊತ್ತಾಗಿತ್ತು. ಸೊ ಇವಾಗ ಟೀ ಪಾರ್ಕಿಗೆ ಬಂದಿದ್ದೀವಿ ನಾವು.
ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಟೀ ಪಾರ್ಕ್ಗೆ ಬಂದಿದ್ದೀವಿ ಅಷ್ಟೇ. ಅಷ್ಟೇ. ನಿಜ ಸ್ಯಾಂಡಿನು ಸ್ಯಾಂಡಿ ನಾವು ಟೀ ಪಾರ್ಕ್ಗೆ ಬಂದಿದ್ದೀವಿ ಅಷ್ಟೇ. ಇವಾಗ ಇಲ್ಲಿ ಲೇಕ್ ಹತ್ರ ಕುತ್ಕೊಂಡಿದ್ದೀವಿ, ವ್ಯೂ ಎಂಜಾಯ್ ಮಾಡ್ತಾ ಇದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ವ್ಯೂ ಇಲ್ಲೇ ತೋರಿಸ್ತಾ ಇದ್ದೀವಿ ನೋಡಿ. ವಿಷಯ ಏನಂತ ಅಂದರೆ ನಾವು ಏರ್ಪೋರ್ಟ್ಸ್ ಬಂದಿದ್ವಿ, ಹಾಗಾಗಿ ಇಲ್ಲೊಂದು ಏರ್ಪೋರ್ಟ್ಸ್ ಮಹೇಶ್ವರಿ ಏರ್ಪೋರ್ಟ್ಸ್ ಅಂತ ಇದೆ. ಸೊ ಕೇಳಿಸ್ಕೊಳ್ಳೋಣ ಬನ್ನಿ. ಬನಿಗೆ ಬಣ್ಣ ಹಚ್ಚೋ ಚೇಂಜ್ ನಿನ್ನಿಂದ ನೋಡಬೇಡ ನನ್ನ ಚೇಂಜ್. ನೀನು ಹಿಂಗೆ ಚೇಂಜ್ ಮಾಡೋದು. ಏ ವರ್ಕ್ ಆಗ್ತಿಲ್ಲ ಒಡಿಯೇ. ಅಲ್ಲ ಯಾರಾದ್ರೂ ಹೇಳಿ ಮತ್ತೆ ಏನಂತಂದ್ರೆ ತುಂಬಾ ಜನ ಕನ್ನಡದವ್ರು ಬಂದಿದ್ದಾರೆ. ಸ್ಪೀಕರಲ್ಲಿ ಒಬ್ರು ಯಾರೋ ಸಖತ್ತಾಗಿರೋ ಸಾಂಗ್ಗಳನ್ನ ಸ್ಪೀಕರಲ್ಲಿ ಹಾಕೊಂಡಿದ್ದಾರೆ. ಈ ಒಂದು ಸಖತ್ತಾಗಿದೆ ಫೋಟೋಸ್ ವಿಡಿಯೋಸ್ ಅಂತೂ ತೋರಿಸ್ತೀನಿ. ಮತ್ತೆ ಏನಂತಂದ್ರೆ ಫೋಟೋ ವಿಡಿಯೋಕ್ಕಿಂತ ಇಲ್ಲಿ ನೋಡಿ ನಾವು ಎಂಜಾಯ್ ಮಾಡೋದು ಇನ್ನೂ ಸಖತ್ತಾಗಿದೆ. ಫೋಟೋದಲ್ಲಿ ವಿಡಿಯೋದಲ್ಲಿ ಈ ವ್ಯೂಗೆ ಅದಷ್ಟು ವ್ಯಾಲ್ಯೂ ಕೊಡಲ್ಲ ಅನಿಸುತ್ತೆ. ಡೈರೆಕ್ಟಾಗಿ ಬಂದು ನೋಡಿದ್ರೆ ಆಹಾ ನೋಡಿ ವ್ಯೂ ಹೀಗಿದೆ. ಬಟ್ ಅದೇ ಹೇಳಿದ್ನಲ್ಲ, ಫೋನಲ್ಲಿ ಅಷ್ಟು ಏನು ಹೇಳ್ತಾರೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅದು. ಹಾಗೆ ಡೈರೆಕ್ಟಾಗಿ ನೋಡೋಕೆ ಅಲ್ಟಿಯಾಗಿದೆ ಸಖತ್. ಸೊ ಎಲ್ಲ ಪ್ಲೇಸಸ್ಸಲ್ಲೂ ಕ್ಯಾಶ್ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಕ್ಯಾಶ್ ಇಲ್ಲ. ಆನ್ಲೈನಲ್ಲಿ ಯಾರಿಗಾರು ಪೇ ಮಾಡಿ ಇಸ್ಕೊಳ್ಳೋಣ ಅಂದರೆ ಯಾರೂ ಕೊಡಲ್ಲ ಅಲ್ವಾ, ಯಾರ ಹತ್ರನೂ ಇರಲ್ಲ. ಸೊ ಹಾಗಾಗಿ ಇಲ್ಲೊಂದು ಪ್ಲೇಸಿಗೆ ಬಂದಿದ್ವಿ. ಅಲ್ಲಿ 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 ಮೇಲೆ ಅಲ್ಲಿ ಮೇಲೆ ತನಕ ಹೋಗಿ ಬರೋದಕ್ಕೆ ಟೈಮು ಆಗುತ್ತೆ. ಸೊ ಇವಾಗ ಹೊರಟಿದ್ದೀವಿ ನಾವು. ಜಾಸ್ತಿ ಪ್ಲೇಸಸ್ ಆ್ಯಂಡ್ ಇನ್ನೊಂದು ಎಲ್ಲೋ ನಮ್ಮ ಅಕ್ಕಂಗೆ ಮೀಸೆ ಇದೆ. ತಮ್ಮಂದಿರಿದ್ರೆ ಇದೇ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪನೂ ಮರ್ಯಾದೆ ಇರಲ್ಲ. ಗಡ್ಡೆ ಎಲ್ಲ ಹೊರತಾ ಸರಿ ಹೋಯ್ತಾ? ನಮ್ಮ ಅಕ್ಕ ಎಷ್ಟು ಐತೆ ಇರೋದು ಎಲ್ಲ ಕಟ್ ಮಾಡಿ ಬೇಕಾಗಿರೋದು ಮಾತ್ರ ಹಾಕೊಡ್ತೀನಿ ಅಷ್ಟೇ. ಇವಾಗ ಇಲ್ಲಿ ಸ್ವಲ್ಪ ತಿನ್ಕೊಂಡು ಅದು ಇದು ಇಟ್ಟಿದ್ದೆ ಯಾ ಅದಾದಮೇಲೆ ಇವಾಗ ಅಲ್ಲ ತೋರಿಸ್ಬೇಡಿ, ಮನೆಗೆ ಹೋಗೋದು ಅಷ್ಟೇ. ಒಂದು ರೀಲ್ಸ್ ಮಾಡ್ತಾ ಇದ್ದೀವಿ ಆಯಿತಾ, ಅದೇ ಅದನ್ನು ಪೋಸ್ಟ್ ಮಾಡಲ್ಲ. ಬಟ್ ನೋಡಿ ನೀಲಗಿರಿ ಮರಗಳು, ವ್ಯೂ ಪಾಯಿಂಟ್ಸ್. ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದು ಈ ಬಟ್ಟೆಗಳನ್ನೆಲ್ಲ ಮಾಡಿ ಮತ್ತೆ ಇನ್ನೊಂದು ಬಟ್ಟೆಗಳನ್ನ ಹಾಕೊಂಡು ಇವಾಗ ನಾವು ಹೋಗ್ತಾ ಇರೋದು ನಿಶಾ ಮನೆಗೆ. ಮದುವಕ್ಕೆ ಬರ್ಡೇ ಇದೆ ಇವತ್ತು ಮಿಡ್ ನೈಟ್. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅದನ್ನ ಮುಗಿಸ್ಕೊಂಡು ನಾಳೆ ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ. ಸೊ ಅದೆಲ್ಲ ಅವ್ರ ವ್ಲಾಗಲ್ಲಿ ಬರುತ್ತೆ. ನಾನು ಈ ವ್ಲಾಗ್ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಊಟಿ ಅಂತೂ ಸಖತ್ತಾಗಿತ್ತು. ಹಾಗೆ ತುಂಬ ಪ್ಲೇಸಸ್ಸಿಗೆ ನಾವು ಹೋಗಲಿಲ್ಲ, ಬಟ್